ದತ್ತಪೀಠದಲ್ಲಿ 2017ರಲ್ಲಿ ಆಗಿದ್ದಂಥ ಪ್ರಕರಣ. ಈಗ ಅದರಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳಿಗೆ ಕೋರ್ಟ್ಗೆ ಹಾಜರಾಗೋದಕ್ಕೆ ಸಮನ್ಸ್ ಜಾರಿಯಾಗಿದೆ. ಆ ವಿಚಾರಕ್ಕೆ ಇವತ್ತು ಕೋರ್ಟ್ಗೆ ಹಾಜರಾಗ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ದತ್ತಪೀಠ ಕೇಸ್ನಲ್ಲಿ ವಿಚಾರಣೆಗೆ ಆರೋಪಿಗಳು ಹಾಜರಾಗಿದ್ದಾರೆ ಎನ್ನುವ ಮಾಹಿತಿ ಈಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. 7 ವರ್ಷದ ಹಿಂದಿನ ಕೇಸ್ನಲ್ಲಿ ಇವತ್ತು ಸಮನ್ಸ್ ನೀಡಲಾಗಿತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ. ಪೀಠದಲ್ಲಿ ಗೋರಿ ಧ್ವಂಸ ಹಾಗೂ ಭಗವಧ್ವಜ ನೆಟ್ಟಂತ ವಿಚಾರ 7 ವರ್ಷಗಳ ಬಳಿಕ ಮೊದಲ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, 1/12/2017ರಿಂದ 3/12/2017ರವರೆಗೆ ದತ್ತ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಯ ಮಾಲಾಧಾರಿಗಳು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಗೋರಿಗಳನ್ನು ಕಿತ್ತು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು ಹಾಗೂ ಬಂದೋಬಸ್ತ್ ಕರ್ತವ್ಯದಲ್ಲಿದ್ದ ಅಧಿಕಾರಿ ಹಾಗೂ ಸಿಬ್ಬಂದಿಯವರುಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತೇಳಿ ದೂರು ನೀಡಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ ಸಮನ್ಸ್ ನೀಡಲಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ, ಏನಾಗಬಹುದು? ನಾಗೇಂದ್ರ ಬಾಬು, 2017ರ ಪ್ರಕರಣ ಸುಮಾರು 7 ವರ್ಷದ ನಂತರ ಇವತ್ತೊಂದು ಮೊದಲ ಸಮನ್ಸ್ ಕೂಡ ಜಾರಿಯಾಗಿದೆ. ಅಂದ್ರೆ ಈ ಹಿಂದೆ ಕೂಡ FIR ದಾಖಲಾದ ಸಂದರ್ಭದಲ್ಲಿ 14 ಜನರು ಕೂಡ ಒಂದು ಜಾಮೀನನ್ನು ಕೂಡ ಪಡೆದಿದ್ರು. ಅದಾದ ನಂತರ ಇಲ್ಲಿವರೆಗೂ ಯಾವುದೇ ರೀತಿ ಸಮನ್ಸ್ ಆಗಲಿ ಯಾವುದೇ ರೀತಿ ಮಾಹಿತಿ ಕೂಡ ಇರಲಿಲ್ಲ. ಇವತ್ತು ಮೊದಲ ಸಮನ್ಸ್ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಕೂಡ ಹಾಜರಾಗಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇವತ್ತು 14 ಜನ ಹಾಜರಾಗಬೇಕಾಯ್ತು. ಇಲ್ಲಿಗೆ ಈಗ ಸದ್ಯಕ್ಕೆ 8 ಮಂದಿ ಹಾಜರಾಗಿದ್ದಾರೆ. ಅಂದ್ರೆ 12 ಜನರು ಚಿಕ್ಕಮಗಳೂರು ಜಿಲ್ಲೆಯವರು, 2 ಜನ ಏನಿದ್ದಾರೆ ಅವರು A13 ಮತ್ತು A14 ಏನಿದ್ದಾರೆ ಅವರು ಹೊರ ಜಿಲ್ಲೆಯವರು. ಅವರಿಬ್ರು ಕೂಡ ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಕೂಡ ಏನು A1 ಆರೋಪಿತ ಏನಿದ್ದಾರೆ ತುಡುಕೂರು ಮಂಜು ಅವರು ನೀಡಿರುವಂತ ಮಾಹಿತಿ. ಸದ್ಯಕ್ಕೆ ಅವರ ಪರ ಏನು ಸುಧಾಕರ್ ಏನಿದ್ದಾರೆ ಅವರು ಇವತ್ತೊಂದು ವಾದವನ್ನು ಕೂಡ ಮಂಡನೆ ಮಾಡ್ತಾರೆ. ಅಂದ್ರೆ 7 ವರ್ಷದ ನಂತರ ಈ ಒಂದು ಚಾರ್ಜ್ ಶೀಟ್ ಅನ್ನು ಹಾಕಲಾಗಿದೆ, ಕೇಸನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಈ ಪ್ರಕರಣದಲ್ಲಿ 3 ವರ್ಷದ ಒಳಗೆ ಒಂದು ಚಾರ್ಜ್ ಶೀಟ್ ಅನ್ನು ಹಾಕ್ಬೇಕಾಯ್ತು. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಪೊಲೀಸ್ ವಿಳಂಬ ಮತ್ತೆ ಎಲ್ಲೋ ಒಂದ್ ಕಡೆ ಇದು ಒಂದು ವಿಳಂಬ ಅನ್ನುವಂಥದ್ದೇ ವಾದ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಸದ್ಯಕ್ಕೆ ಹೇಳಿದ್ದಾರೆ. ಇನ್ನು ಈಗಾಗಲೇ A1 ಆರೋಪಿತ ಏನು ತುಡುಕೂರು ಮಂಜು ಇದ್ದಾರೆ ಅವರು ಒಂದು ಗಂಭೀರವಾದ ಒಂದು ಆರೋಪವನ್ನು ಕೂಡ ಇವತ್ತು ನ್ಯಾಯಾಲಯದ ಮುಂದೆ ಮಾಡಿರುವಂತದ್ದು. ಏನು 2017ರಲ್ಲಿ ಗೋರಿ ಧ್ವಂಸ ಮತ್ತೆ ಭಗವಧ್ವಜ ನೆಟ್ಟ ಸಂದರ್ಭದಲ್ಲಿ ಮತ್ತೊಂದು ಗಲಾಟೆ ಕೂಡ ನಡೆದಿತ್ತು. ಅದು ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ಎಸೆಯಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಕೂಡ ಕೆಲವು ಆರೋಪಿತರನ್ನು ಕೂಡ ಬಂಧಿಸಿದ್ರು. ಆದ್ರೆ ಇಲ್ಲಿಯವರು ಕೂಡ ಆ ಪ್ರಕರಣ ಕೂಡ ದಾಖಲಾಗಿಲ್ಲ. ಆದ್ರೆ ಆ ಪ್ರಕರಣ ಏನಾಯ್ತು ಅನ್ನೋ ಮಾಹಿತಿ ಕೂಡ ಇಲ್ಲ. ಅದ್ರ ಬಗ್ಗೆ ಈ ಕೋರ್ಟ್ಗೆ ಹಾಜರಾಗಿ ನಂತರ ಮುಂದೆ ಏನಾಗುತ್ತೆ ಅನ್ನೋದು ನೋಡಿ ನಂತರ ಗಾಂಧಿ ಪ್ರತಿಮೆ ಮುಂದೆ ಒಂದು ಪ್ರತಿಭಟನೆಯನ್ನ ನಾವೇನಿದೀವಿ ಆರೋಪಿತರಿದೀವಿ. ಮತ್ತೆ ಕೆಲವು ನಮ್ಮ ಹಿಂದೂ ಪರ ಸಂಘಟಕರು ಇದಕ್ಕೊಂದು ಸಾಥ್ ನೀಡ್ತಾರೆ ಅನ್ನುವಂತ ಮಾತನ್ನು ಕೂಡ ಈಗ ಸದ್ಯಕ್ಕೆ ತುಡುಕೂರು ಮಂಜು ಅವರು ಹೇಳಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗಾಗಿ.